ಓಂ ಸೂರ್ಯೈ ನಮಃ ಎಂಬ ರಥ ಸಪ್ತಮಿ ಮಂತ್ರವನ್ನು ಪಠಿಸಿ ಮತ್ತು ಒಂದು ಕಾಮೆಂಟ್ ಮಾಡಿ. ರಥ ಸಪ್ತಮಿ ಪೂಜೆಯನ್ನು ಹೇಗೆ ಮಾಡಬೇಕು? ಪೂಜೆಯ ಮಹತ್ವಗಳೇನು? ರಥಸಪ್ತಮಿಯ ದಿನ ಇವುಗಳನ್ನು ಮಾಡುವುದರಿಂದ ಕುಟುಂಬವು ಸಂತೋಷ ಮತ್ತು ಸಂಪತ್ತಿನಿಂದ ಕೂಡಿರುತ್ತದೆ. ರಥಸಪ್ತಮಿ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮಾಡುವ ಭಕ್ತರು ಹಲವು ಪ್ರಯೋಜನಗಳನ್ನು ಹೊಂದುತ್ತಾರೆ. ಭಕ್ತರ ಆಧ್ಯಾತ್ಮಿಕ ಪ್ರಯಾಣವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ, ಸ್ಪಷ್ಟತೆಯನ್ನು ನೀಡುತ್ತದೆ, ಉದ್ವಿಗ್ನತೆ ಮತ್ತು ಆತಂಕಗಳನ್ನು ಕಡಿಮೆ ಮಾಡುತ್ತದೆ. ರಥ ಸಪ್ತಮಿಯನ್ನು ಮಾಘ ಮಾಸದ ಸಪ್ತಮಿ ತಿಥಿಯಂದು ಆಚರಿಸಲಾಗುತ್ತದೆ ಮತ್ತು ಭಗವಾನ್ ಸೂರ್ಯನಿಗೆ ಅರ್ಪಿತವಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುತ್ತದೆ. ಶುಕ್ಲ ಪಕ್ಷದ 7ನೇ ದಿನ ರಥ ಸಪ್ತಮಿ ಎಂದು ಹೆಸರಿಸಲಾಗಿದೆ. ರಥ ಸಪ್ತಮಿ 2025 ದಿನಾಂಕ ಮತ್ತು ಸಮಯ. ರಥ ಸಪ್ತಮಿ 2025 ದಿನಾಂಕ ಫೆಬ್ರವರಿ 04, 2025. ರಥಸಪ್ತಮಿ ತಿಥಿ ಆರಂಭದ ಸಮಯ ಫೆಬ್ರವರಿ 04, 2025 ರಂದು ನಸುಕಿನ ಜಾವ 04:36. ರಥಸಪ್ತಮಿ ತಿಥಿ ಅಂತ್ಯದ ಸಮಯ ಫೆಬ್ರವರಿ 05, 2025 ರಂದು ನಸುಕಿನ ಜಾವ 02:30. ರಥಸಪ್ತಮಿ ಸ್ನಾನ ಮುಹೂರ್ತ ಫೆಬ್ರವರಿ 04, 2025 ರಂದು ಬೆಳಗ್ಗೆ 5:22 ರಿಂದ 7:09 ರವರೆಗೆ. ರಥಸಪ್ತಮಿ ಪೂಜಾ ವಿಧಿವಿಧಾನ. ರಥಸಪ್ತಮಿ 2025 ವ್ರತದಲ್ಲಿ ನೀವು ಅನುಸರಿಸಬೇಕಾದ ಆಚರಣೆಗಳು. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಧ್ಯಾನ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ. ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ. ನದಿ, ಸಮುದ್ರ ಅಥವಾ ಕಾಲುವೆಯಲ್ಲಿಯೂ ಸ್ನಾನ ಮಾಡಬಹುದು. ಸ್ನಾನ ಮಾಡುವಾಗ ಎಕ್ಕದ ಗಿಡದ ಎಲೆಗಳನ್ನು ತಲೆಯ ಮೇಲೆ ಹಿಡಿದುಕೊಳ್ಳುವುದು ಸೂರ್ಯದೇವನನ್ನು ಸಂತೋಷಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ನೀವು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇರಿಸಿಕೊಂಡು ಸೂರ್ಯದೇವನನ್ನು ಧ್ಯಾನಿಸಬಹುದು. ಸೂರ್ಯ ಮೂಡುವಾಗ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ಅದು ನಿಂತಿರುವ ಭಂಗಿಯಲ್ಲಿರುವಾಗ ಅರ್ಪಿಸಿ. ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಮಂತ್ರಗಳನ್ನು ಪಠಿಸುತ್ತಿರುವಾಗ ಕೆಂಪು ಹೂವು, ಅರಿಶಿನ ಪುಡಿ, ಕುಂಕುಮ, ಜನಿವಾರ, ಬೆಲ್ಲ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ. ಸೂರ್ಯ ನಮಸ್ಕಾರ ಮಾಡಿ. ಬಗ್ಗಿ ನಮಸ್ಕಾರ ಮಾಡುವ ಮೂಲಕ ಸೂರ್ಯದೇವನಿಗೆ ಮನಪೂರ್ವಕವಾಗಿ ಪ್ರಾರ್ಥಿಸಿ. ನಿರ್ಗತಿಕರಿಗೆ ದಾನ ಮಾಡಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಕೆಲವು ಕಷ್ಟಗಳು ಮತ್ತು ಮನೆಯಲ್ಲಿ ಯಾವಾಗಲೂ ಆರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆ ಮತ್ತು ಇತರ ಕೆಲವು ಸಮಸ್ಯೆಗಳು ಯಾವಾಗಲೂ ನಿಮ್ಮನ್ನು ಕಾಡುತ್ತಿರುತ್ತವೆ. ಆದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಮುಗಿದು ನಿಮ್ಮ ಇಡೀ ಕುಟುಂಬವು ಸಂತೋಷ ಮತ್ತು ಸಂಪತ್ತಿನಿಂದ ಸಮತೋಲನದಲ್ಲಿರಬೇಕು ಎಂದರೆ ರಥಸಪ್ತಮಿ ದಿನದಂದು ಈ ವಿಡಿಯೋದಲ್ಲಿ ತಿಳಿಸಿದಂತೆ ಮಾಡಿ ಮತ್ತು ರಥಸಪ್ತಮಿ ದಿನದಂದು ನಿಮ್ಮ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸಿ. ಇದನ್ನು ಅರ್ಘ್ಯಂ ಎನ್ನುತ್ತಾರೆ. ಪೂಜೆ ಮಾಡಲು ಹಳದಿ ಬಣ್ಣವನ್ನು ಧರಿಸುವುದು ಉತ್ತಮ. ಸೂರ್ಯೋದಯಕ್ಕೆ ಅರ್ಪಿಸುವ ನೀರಿನಲ್ಲಿ ಎಳ್ಳು ಮತ್ತು ಜಿಲ್ಲೆಡು ಎಲೆಗಳನ್ನು ಸೇರಿಸಬೇಕು. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸುವ ಮೂಲಕ ಅರ್ಘ್ಯವನ್ನು ಅರ್ಪಿಸುವುದು, ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು, ಸ್ನಾನ ಮಾಡುವುದು ಮತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಸೂರ್ಯನ ಅನುಗ್ರಹವಾಗುತ್ತದೆ. ನಿಮ್ಮ ಇಡೀ ಕುಟುಂಬವು ಅಷ್ಟಸ್ವರಗಳಿಂದ ಆಶೀರ್ವದಿಸಲ್ಪಡುತ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಬಯಸುವವರು ರಥಸಪ್ತಮಿಯಂದು ಹಸುವಿಗೆ ಬೆಲ್ಲವನ್ನು ತಿನ್ನಿಸಬೇಕು. ಗೋಮಾತೆಯಲ್ಲಿ 3 ದೇವತೆಗಳು ನೆಲೆಸಿದ್ದಾರೆ ಎಂದು ಹಲವರು ನಂಬುತ್ತಾರೆ. ಆದ್ದರಿಂದಲೇ ರಥಸಪ್ತಮಿಯಂದು ಹಸುವಿಗೆ ಬೆಲ್ಲ ತಿನ್ನಿಸುವುದರಿಂದ 3 ದೇವತೆಗಳು ಸಂತೋಷಪಡುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ಮಾಡುವುದರಿಂದ ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸಬಹುದು. ಸಮಾಜದಲ್ಲಿ ಗೌರವವನ್ನು ಗಳಿಸುವಿರಿ. ರಥಸಪ್ತಮಿಯಂದು ಮಣ್ಣಿನ ಪಾತ್ರೆಯಲ್ಲಿ ಹಾಲನ್ನು ಇಟ್ಟು ಸ್ವಲ್ಪ ಕಾಯಿಸಿದ ನಂತರ ಹಾಲನ್ನು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಟ್ಟು ಅದರೊಂದಿಗೆ ನೈವೇದ್ಯವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ರಥಸಪ್ತಮಿಯ ದಿನ ನದಿಯಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಬೆಲ್ಲದೊಂದಿಗೆ ಪರಮಾನ್ನವನ್ನು ಸೂರ್ಯನಿಗೆ ನೈವೇದ್ಯವಾಗಿ ಅರ್ಪಿಸುವುದು ಒಳ್ಳೆಯದು. ರಥಸಪ್ತಮಿಯ ದಿನ ತಲೆಗೆ 7 ಜಿಲ್ಲೆಡು ಎಲೆ ಮತ್ತು ಹಲಸಿನ ಹಣ್ಣನ್ನು ಇಟ್ಟು ಸ್ನಾನ ಮಾಡಬೇಕು. ಜಿಲ್ಲೆಡು ಎಲೆಯನ್ನು ಅರ್ಕಪಾತ್ರ ಎನ್ನುತ್ತಾರೆ.
ಸೂರ್ಯನ ಹೆಸರು ಅರ್ಕ, ಹಾಗಾಗಿ ಸೂರ್ಯನಿಗೆ ಜಿಲ್ಲೇಡು ಎಂದರೆ ತುಂಬಾ ಇಷ್ಟ. ಸೂರ್ಯನ ರಥದ 7 ಕುದುರೆಗಳು 7 ಜನ್ಮಗಳಲ್ಲಿ ಮಾಡಿದ ಪಾಪಗಳು ಮತ್ತು 7 ವಿಧದ ಕಾಯಿಲೆಗಳ ಸಂಕೇತವಾಗಿ 7 ಜಿಲ್ಲೇಡು ಎಲೆಗಳನ್ನು ತಲೆಯ ಮೇಲೆ ಇಟ್ಟು ಸ್ನಾನ ಮಾಡಲಾಗುತ್ತದೆ. ಹೀಗೆ ಮಾಡುವುದರಿಂದ ನಿಮಗೆ ಪಾಪಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ. ಹಿಂದೂ ಪುರಾಣಗಳ ಪ್ರಕಾರ ರಥ ಸಪ್ತಮಿಯಂದು ಉಪ್ಪನ್ನು ತಪ್ಪಿಸಬೇಕು. ಈ ಮಂಗಳಕರ ದಿನದಂದು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಉಪ್ಪನ್ನು ದಾನ ಮಾಡಬೇಕು. ಈ ದಿನ ಉಪವಾಸ ಆಚರಿಸುವವರು ಕೂಡ ಉಪ್ಪು ತಿನ್ನದೆ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ರಥಸಪ್ತಮಿ ದಿನದಂದು ಮನೆಯಲ್ಲಿ ಪೂಜೆ ನೆರವೇರಿಸಲಾಯಿತು ನಂತರ ಓಂ ಅಂಗಾರಕಾಯ ನಮಃ ಎಂದು 21 ಬಾರಿ ಪಠಿಸಿ. ಮಂಗಳ ಗ್ರಹದ ಕೃಪೆಯಿಂದ ವ್ರಣಗಳೆಲ್ಲ ನಿವಾರಣೆಯಾಗುತ್ತವೆ ಎನ್ನುತ್ತಾರೆ ವೇದ ಪಂಡಿತರು. ಈ ರಥಸಪ್ತಮಿ ದಿನ ಕೆಂಪಗಿದೆಯೋ ಇಲ್ಲವೋ? ಕಿತ್ತಳೆ ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳೊಂದಿಗೆ ಎಲ್ಲವೂ ಚೆನ್ನಾಗಿ ಹೋಗುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ನೀವು ಇಂದು ಯಾವುದೇ ಸಂದರ್ಭದಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ರಥ ಸಪ್ತಮಿಯಂದು ರಾವಿ ಮರಕ್ಕೆ ಹಾಲು, ನೀರು ಮತ್ತು ಬೆಲ್ಲವನ್ನು ಅರ್ಪಿಸಬೇಕು. ಈ ರೀತಿಯಲ್ಲಿ ಹೀಗೆ ಮಾಡುವುದರಿಂದ ಗ್ರಹ ಹೊಂದಾಣಿಕೆಯ ಜೊತೆಗೆ ದೇವರ ಆಶೀರ್ವಾದವೂ ಸಿಗುತ್ತದೆ ಮತ್ತು ಅದೃಷ್ಟ ನಿಮ್ಮ ಕೈ ಸೇರುತ್ತದೆ. ಇದಲ್ಲದೆ ಜೀವನದಲ್ಲಿ ಪ್ರಗತಿಯು ಹೊಸ ಮಾರ್ಗ ತೆರೆಯುತ್ತದೆ. ರಥಸಪ್ತಮಿಯಂದು 11 ರೂಪಾಯಿಯ ನಾಣ್ಯಗಳು, 1 ಚಿಟಿಕೆ ಅರಿಶಿನ, ಕುಂಕುಮ ಮತ್ತು ಬಿಳಿ ಜಿಲೇಡ್ ಹೂವುಗಳಿಂದ ಕೆಂಪು ಬಟ್ಟೆಯನ್ನು ಕಟ್ಟಿಕೊಳ್ಳಿ. ನಂತರ ಅದನ್ನು ನಿಮ್ಮ ನೆಚ್ಚಿನ ದೇವತೆಯ ಪಾದದಲ್ಲಿ ಇರಿಸಿ. ನಂತರ ಚೀಲವನ್ನು ಬಿರುವಿನಲ್ಲಿ ಇರಿಸಿ. ಮರದ ಆರಂಭದಲ್ಲಿ ಬಿಳಿ ಹೂವುಗಳನ್ನು ಎಲ್ಲಿಯಾದರೂ ಇರಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಸಾಲದ ಬಾಧೆಗಳು ಪರಿಹಾರವಾಗುತ್ತವೆ. ರಥಸಪ್ತಮಿಯಂದು ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ. ಸ್ನಾನ ಮಾಡುವಾಗ 7 ಜಿಲ್ಲೇಡು ಎಲೆಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿ. ಈ ಎಲೆಗಳು ನಿಮಗೆ ಲಭ್ಯವಿಲ್ಲದಿದ್ದರೆ ಸ್ನಾನದ ನೀರಿನಲ್ಲಿ ಕೆಂಪು ಹೂವುಗಳಿಂದ ಸ್ನಾನ ಮಾಡುವುದು ಉತ್ತಮ. ಹೀಗೆ ಮಾಡಿದರೆ ಸೂರ್ಯ ಪ್ರಸನ್ನನಾಗುತ್ತಾನೆ ಮತ್ತು ಆತನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಒದ್ದೆಯಾದ ಜಿಲ್ಲೇಡು ಔಷಧೀಯ ಗುಣಗಳು ನಮ್ಮ ಚರ್ಮವನ್ನು ತಲುಪುವ ಅವಕಾಶವನ್ನು ಹೊಂದಿವೆ. ಹಾಗೆಯೇ ದೃಷ್ಟಿ ದೋಷಗಳಿದ್ದರೆ ನಿವಾರಣೆಯಾಗುತ್ತದೆ. ರಥಸಪ್ತಮಿ ದಿನದಂದು ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಂದು ಸೂರ್ಯೋದಯಕ್ಕೆ ಮುನ್ನ ಹರಿಯುವ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ನದಿಗೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿನ ನೀರಿಗೆ ಸ್ವಲ್ಪ ನದಿ ನೀರು ಸೇರಿಸಿ ಸ್ನಾನ ಮಾಡಬೇಕು. ರಥ ಸಪ್ತಮಿಯಂದು ಗೋವಿನ ತಲೆಯಿಂದ ನಾವು ದೀಪಾರಾಧನೆ ಮಾಡಿದರೆ ಒಳ್ಳೆಯದು. ರಥಸಪ್ತಮಿಯ ದಿನದಂದು ಸೂರ್ಯನ ಕಿರಣಗಳು ಬೀಳುವ ತುಳಸಿ ಕೋಟದ ಬಳಿ ಹಸುವಿನ ಸಗಣಿ ಬಳಿದು ಕಮಲದ ಹೂವನ್ನು ಇಟ್ಟು ಒಲೆಯ ಮೇಲೆ ಹಾಲನ್ನು ಕುದಿಸಲಾಗುತ್ತದೆ. ತುಳಸಿ ಕೋಟದ ಮುಂಭಾಗದಲ್ಲಿ ದ್ವಿದಳ ಧಾನ್ಯಗಳಿಂದ ಕೂಡಿದ ರಥವನ್ನು ಎಳೆಯಲಾಗುತ್ತದೆ ಮತ್ತು ದ್ವಿದಳ ಧಾನ್ಯಗಳ ಮೇಲೆ ಪರಮಾನ್ನವನ್ನು ಇಟ್ಟು ದೇವರಿಗೆ ನೈವೇದ್ಯವನ್ನು ಸಲ್ಲಿಸಲಾಗುತ್ತದೆ. ರಥಸಪ್ತಮಿಯಂದು ಕೆಂಪು ಹೂವುಗಳಿಂದ ದೇವರನ್ನು ಪೂಜಿಸಿದರೆ ರಥಸಪ್ತಮಿಯಂದು ಯಾರು ಇದನ್ನು ಮಾಡುತ್ತಾರೋ ಅವರ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ರಥಸಪ್ತಮಿ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮಾಡುವ ಭಕ್ತರು ಈ ಕೆಳಗಿನ ಪ್ರಯೋಜನಗಳನ್ನು ಹೊಂದುತ್ತಾರೆ. ಇದು ವ್ಯಕ್ತಿಯ ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಮಗನನ್ನು ಹೊಂದಲು ಬಯಸುವ ದಂಪತಿಗೆ ಅನುಕೂಲಕರವಾಗಿದೆ. ಯಾವುದೇ ರೀತಿಯ ರೋಗಗಳು ಮತ್ತು ಕಾಯಿಲೆಗಳನ್ನು, ಮುಖ್ಯವಾಗಿ ಕಣ್ಣು ಅಥವಾ ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ರಕ್ತ ಪರಿಚಲನೆ ಹೆಚ್ಚಿಸುವ ಮೂಲಕ ಉತ್ತಮ ಆರೋಗ್ಯ ನೀಡುತ್ತದೆ. ಭಕ್ತರಿಗೆ ಆತ್ಮವಿಶ್ವಾಸ, ಶಕ್ತಿಯನ್ನು ನೀಡುವ ಮೂಲಕ ಕ್ರಿಯಾತ್ಮಕ ವ್ಯಕ್ತಿತ್ವವನ್ನು ನೀಡುತ್ತದೆ. ಈ ಜನ್ಮ ಮತ್ತು ಹಿಂದಿನ ಜನ್ಮದ ಪಾಪಗಳನ್ನು ಕರಗಿಸಿ ಈ ಪೂಜೆಯನ್ನು ಮಾಡುವುದರಿಂದ ಆತ್ಮವನ್ನು ಜೀವನ ಮತ್ತು ಮರಣದ ಚಕ್ರದಿಂದ ಮುಕ್ತಗೊಳಿಸುತ್ತದೆ. ಈ ಪೂಜೆಯನ್ನು ಮಾಡುವುದರಿಂದ ಯಶಸ್ಸು, ಬುದ್ಧಿವಂತಿಕೆ, ಹೆಸರು, ಕೀರ್ತಿ, ಸಂಪತ್ತು, ಸವಾಲುಗಳಲ್ಲಿ ಗೆಲುವು ಸೇರಿ ಅಪಾರ ಪ್ರಯೋಜನವನ್ನು ಪಡೆಯಬಹುದು. ಅಲ್ಲದೆ ರಥ ಸಪ್ತಮಿ ಪೂಜೆ ಶಾಂತಿಯನ್ನು ತರುತ್ತದೆ. ಭಕ್ತರ ಆಧ್ಯಾತ್ಮಿಕ ಪ್ರಯಾಣವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ, ಸ್ಪಷ್ಟತೆಯನ್ನು ನೀಡುತ್ತದೆ, ಉದ್ವಿಗ್ನತೆ ಮತ್ತು ಆತಂಕಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಿಸುತ್ತದೆ. ರಥ ಸಪ್ತಮಿ ಪ್ರಾಮುಖ್ಯತೆಯ ಬಗ್ಗೆ ನೀವು ತಿಳಿದುಕೊಂಡ್ರಲ್ಲ. ಈಗ ಪೂಜೆಯ ಸಿದ್ಧತೆಗಳೊಂದಿಗೆ ಸಿದ್ಧರಾಗಿ ಮತ್ತು ಓಂ ಸೂರ್ಯಾಯ ನಮಃ ಎಂಬ ರಥ ಸಪ್ತಮಿ ಮಂತ್ರವನ್ನು ಪಠಿಸಿ. ರಥ ಸಪ್ತಮಿಯ ದಿನ ಅಂದರೆ ಫೆಬ್ರವರಿ 4, 2025 ರಂದು ಸಂಪೂರ್ಣ ಭಕ್ತಿಯಿಂದ ಉಪವಾಸವನ್ನು ಆಚರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಓಂ ಸೂರ್ಯ ದೇವಾಯ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.